ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತಿನ ರೆಸಿಪಿ ಹಪ್ಪಳ. ಬೇಸಿಗೆ ಶುರುವಾಗ್ತಿದೆ ಅಂತಂದರೆ ವಿವಿಧ ರೀತಿಯಲ್ಲಿ ಹಪ್ಪಳ ಮಾಡಿ ವರ್ಷ ಪೂರ್ತಿ ನಾವು ಇದನ್ನು ಇಟ್ಕೊಂಡು ಊಟಕ್ಕೆ ನೆಂಚ್ಕೊಂಡು ತಿನ್ನೋ ಅಂಥ ಕ್ರಿಸ್ಪಿ ಕ್ರಂಚಿಯಾಗಿರೋಂಥ ಹಪ್ಪಳದ ರೆಸಿಪಿ ನೋಡ್ಕೊಂಬರೋಣ. ಈ ಹಪ್ಪಳ ನಾವು ಮಾಡ್ತಾ ಇರೋದು ಅಕ್ಕಿಯಿಂದ. ಅಕ್ಕಿನ ನೆನೆಸಿ ನಂತರ ಬೇಯಿಸಿ ಈಸಿಯಾಗಿ ಯಾರು ಬೇಕಾದರೂ ಈ ರೀತಿಯ ಹಪ್ಪಳ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಈ ಅಕ್ಕಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಅಥವಾ ಸೊಸೈಟಿ ಅಕ್ಕಿ ಕೂಡ ನೀವು ಉಪಯೋಗಿಸ್ಕೋಬೋದು. 4-5 ಗಂಟೆ ಚೆನ್ನಾಗಿ ನೆನೆಸಿ ಇಟ್ಕೋಬೇಕು, ಅಥವಾ ರಾತ್ರಿ ನೆನೆಸ್ಬಿಟ್ಟು ನಂತರ ಬೆಳಗ್ಗೆ ನೀವು ಇದನ್ನು ಮಾಡ್ಕೋಬೋದು. ಒಟ್ಟಿನಲ್ಲಿ ಚೆನ್ನಾಗಿ ನೆಂದಿರೋ ಅಂಥ ಅಕ್ಕಿ ಆಗಿರಬೇಕು. ಹಾಗೆ ಇದನ್ನು ಬೇಯಿಸೋದಕ್ಕೆ ನಾನು ಕುಕ್ಕರ್ ಉಪಯೋಗಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡಷ್ಟು ಹಪ್ಪಳ ಮಾಡೋದಕ್ಕೆ ಈಸಿ ಆಗುತ್ತೆ. 1 ಗ್ಲಾಸಷ್ಟು ಅಕ್ಕಿಗೆ ಸುಮಾರು 5 ಪಟ್ಟಷ್ಟು ನೀರು ಹಾಕ್ಕೋಬೇಕು. ಇದೇ ಸೇಮ್ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ. ಅದೇ ಸೇಮ್ ಗ್ಲಾಸಲ್ಲಿ ಸುಮಾರು 5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಆದಷ್ಟು ಈ ಅಕ್ಕಿ ನಮಗೆ ಸ್ವಲ್ಪ ನುಣ್ಣಗೆ ಬೇಯೋ ರೀತಿಯಲ್ಲಿ ಇರೋವಂಥ ಅಕ್ಕಿ ಉಪಯೋಗಿಸ್ಕೋಬೇಕು. ಸೋನಾ ಮಸೂರಿಯದಲ್ಲಿ ಏನು ಬೇಕಿಲ್ಲ, ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಉಪಯೋಗಿಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ 5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಹಪ್ಪಳದ ಖಾರ ಅಂತ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ಹಪ್ಪಳದ ಖಾರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗುತ್ತೆ. ಆನಂತರ ರುಚಿಗೆ 1/4 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ಗ್ರೈಂಡ್ ಮಾಡಿ ಅಥವಾ ಕಟ್ ಮಾಡಿ ಹಾಕ್ಕೋಬೋದು. ಸೊ ರೆಡ್ ಚಿಲ್ಲಿ ಹಾಕೋದ್ರಿಂದ ಅಥವಾ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಸ್ವಲ್ಪ ಕೆಂಪಗೆ ಬರುತ್ತೆ. ನೀವು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಬೇಕಾದ್ರೆ ಗ್ರೈಂಡ್ ಮಾಡಿ ಹಾಕ್ಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಉಪ್ಪು, ಖಾರ, ಹಪ್ಪಳದ ಖಾರ ಇದೆಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ಅಕ್ಕಿ ನೆನೆಸಿಟ್ಕೊಂಡಿರೋದನ್ನು ಹಾಕೋಣ. ಅಕ್ಕಿ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸುಮಾರು 5-6 ವಿಸಿಲ್ ಕೂಗಿಸ್ಕೋಬೇಕು. ಈ ರೀತಿ 5-6 ವಿಸಿಲ್ ಕೂಗಿಸೋದ್ರಿಂದ ಅನ್ನ ನುಣ್ಣಗಾಗುತ್ತೆ. ಅಕ್ಕಿ ಫಸ್ಟೇ ನೆನೆಸಿಟ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ, ಜೊತೆಗೆ ನುಣ್ಣಗಾಗುತ್ತೆ. ಅದೇ ನಮಗೆ ಮುಖ್ಯ. ಎಷ್ಟು ವಿಸಿಲ್ ಕೂಗಿಸ್ತೀವೋ ಅಷ್ಟು ಮೆತ್ತಗಾಗುತ್ತೆ. ಸೊ ಮೆತ್ತಗೆ ಬೇಯಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಹೊತ್ತು ಇದನ್ನು ಪ್ರೆಷರ್ ಕೂಗಿಸ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ ನಾವು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ಕೊಳ್ಳೋಣ. 10 ನಿಮಿಷದ ನಂತರ ಸ್ವಲ್ಪ ಇದು ಬಿಸಿನೂ ಕಮ್ಮಿ ಆಗಿರುತ್ತೆ, ಹಾಗೆ ನುಣ್ಣಗೂ ಆಗಿರುತ್ತೆ. ಆನಂತರ ನಾವು ಒಂದ್ಸತಿ ಸ್ಪ್ಯಾಚುಲಾಯಿಂದ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ಒಳ್ಳೆ ಕಿಚಡಿ ರೀತಿಯಲ್ಲಿ ಆಗಿರುತ್ತೆ. ಇದಕ್ಕಿಂತ ನೀರು ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಏನು ಹಪ್ಪಳ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀರು ಕಡಿಮೆ ಆದರೂ ಕೂಡ ತುಂಬ ಗಟ್ಟಿಯಾಗುತ್ತೆ, ನೀರು ಜಾಸ್ತಿ ಆದರೂ ತೆಳ್ಳಗಾಗುತ್ತೆ. ಕರೆಕ್ಟಾಗಿ 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸಷ್ಟು ನೀರು ಪ್ರಪೋರ್ಷನ್ ಕರೆಕ್ಟಾಗಿರುತ್ತೆ. ನೋಡಿ, ಈ ರೀತಿ ನುಣ್ಣಗೆ ಮಾಡ್ಕೊಂಡಿದ್ದಾಗಿದೆ. ಚೆನ್ನಾಗಿ ಈ ರೀತಿ ಸೌಟಲ್ಲಿ ಅಥವಾ ಅಲ್ಲಿನಲ್ಲಿ ಈ ರೀತಿ ತಿರುಗಿಸ್ಕೊತಾ ಹೋದರೆ ನುಣ್ಣಗಾಗುತ್ತೆ. ಆನಂತರ ನಾವು ಈಸಿಯಾಗಿ ಹಪ್ಪಳ ಮಾಡ್ಕೊತಾ ಹೋಗ್ಬೋದು. ಹಾಗೆ ಈ ಹಪ್ಪಳ ಮಾಡೋದಕ್ಕೆ ಲಟ್ಸೋ ಅಂಥ ಅವಶ್ಯಕತೆ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಪ್ಪಳ ಮಾಡೋದಕ್ಕೂ ಮುಂಚೆ ಇದು ಸ್ವಲ್ಪ ಬಿಸಿ ಇರೋ ಅಷ್ಟು ಮಾತ್ರ ಇರಬೇಕು, ಅಂದರೆ ತುಂಬ ಜಾಸ್ತಿ ಬಿಸಿನೂ ಇರಬಾರ್ದು. ಸ್ವಲ್ಪ ಮುಟ್ಟಿದಾಗ ನಮಗೆ ಒಂದು ಸ್ವಲ್ಪ ಬಿಸಿ ತಾಗೋ ಹಾಗೆ ಇರೋ ಹಾಗೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ನೋಡಿ, ನಮಗಿದು ಕೈಯಲ್ಲಿ ಮುಟ್ಟೋ ಅಷ್ಟು ಮಾತ್ರ ಬಿಸಿ ಇದೆ. ಹಾಗೆ ಇದು ಅನ್ನ ನುಣ್ಣಗಾಗಿದೆ, ಎಲ್ಲೂ ನಮಗೆ ಅಗಲ ಸಿಗ್ತಾ ಇಲ್ಲ. ಆ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡ ನಂತರ ನಾನು ಇದನ್ನು ಹಪ್ಪಳ ಮಾಡೋದಕ್ಕೆ ಒಂದು ಪಾಲಿಥೀನ್ ಶೀಟ್ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಟ್ರಾನ್ಸ್ಪರೆಂಟ್ ಇರೋವಂಥ ಪಾಲಿಥೀನ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಉಪಯೋಗಿಸ್ಕೊಂಡ್ರೆ ಹಪ್ಪಳ ತುಂಬ ದಿನ ಇಡೋಕ್ಕಾಗಲ್ಲ, ಎಣ್ಣೆದು ಆ ಸ್ಮೆಲ್ ಬಂದಂಗೆ ಆಗುತ್ತೆ. ಹಾಗಾಗಿ ಸುಮ್ಮನೆ ಅದು ನಮ್ಮ ಕೈಗೆ ಅಂಟಬಾರ್ದು ಅಥವಾ ಆ ಪಾಲಿಥೀನ್ ಶೀಟ್ ಮೇಲೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಒಂದೇ ಒಂದು ಡ್ರಾಪ್ ಅಷ್ಟು ಮಾತ್ರ ಎಣ್ಣೆ ನಾನಿಲ್ಲಿ ಹಚ್ಕೊಂಡಿದ್ದೀನಿ. ಆನಂತರ 1 ಸ್ಪೂನಷ್ಟು ಈ ನಾವು ಅನ್ನ ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಮೇಲಿಂದ ಒಂದು ಅಗಲವಾಗಿರೋಂಥ ಪ್ಲೇಟಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಸ್ವಲ್ಪ ರೌಂಡ್ ಶೇಪಲ್ಲಿ ಇರೋವಂಥ ಪ್ಲೇಟನ್ನು, ಅಗಲವಾಗಿರೋಂಥ ಪ್ಲೇಟನ್ನು ನೀವು ಇದಕ್ಕೆ ಉಪಯೋಗಿಸ್ಕೋಬೋದು. ಟ್ರಾನ್ಸ್ಪರೆಂಟ್ ಶೀಟ್ ಆಗಿರೋದ್ರಿಂದ ನಮಗೆ ಗೊತ್ತಾಗುತ್ತೆ ಇದು ಎಷ್ಟು ನೀಟಾಗಿದು ಸ್ಪ್ರೆಡ್ ಆಗಿದೆ ಅಂತ. ನೋಡಿ, ಯಾವುದೇ ಲಟ್ಸೋ ಅಂಥ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ರೆ ಇನ್ನೂ ಅಗಲ ಬೇಕು ಅಂದರೆ ಈ ರೀತಿ ಕೈಯೆಲ್ಲ ಹೀಗೇ ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಈಸಿಯಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಈ ರೀತಿ ಮಾಡ್ಕೋತಾ ಹೋಗ್ಬೋದು. ಎಷ್ಟೇ ದೊಡ್ಡ ಹಪ್ಪಳ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಸುಮಾರು 1 ಗ್ಲಾಸಷ್ಟು ಅಕ್ಕಿನಲ್ಲಿ ಸುಮಾರೊಂದು 30 ಹಪ್ಪಳ ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ತೆಳ್ಳಗಿದು ರೆಡಿಯಾಗಿದೆ. ನೀವು ಎಷ್ಟು ತೆಳ್ಳಗೆ ಮಾಡ್ಕೋತೀರೋ ಅಷ್ಟು ಬೇಗ ಒಣಗತ್ತೆ. ಸೊ ದಪ್ಪ ಆದಷ್ಟು ಒಂದು 3-4 ದಿನ ನಿಮಗೆ ಟೈಮ್ ಹಿಡಿಯುತ್ತೆ, ತುಂಬ ದಪ್ಪ ಇದ್ದರೆ ಹಪ್ಪಳ ಒಣಗೋದಕ್ಕೆ. ನಾನಿಲ್ಲಿ ಫಸ್ಟು ವಿಂಡೋ ಹತ್ತಿರ ಒಂದು ಪಾಲಿಥೀನ್ ಶೀಟ್ನ ಇಲ್ಲಿ ಹರಡ್ಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡ್ರೆ ನಿಮಗೆ ಇದನ್ನು ಹಪ್ಪಳನ ಇದ್ರ ಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ. ಯಾವ ರೀತಿಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಪ್ಪಳ ಹಾಕಿರೋಂಥ ಟ್ರಾನ್ಸ್ಪರೆಂಟ್ ಶೀಟನ್ನು
ಮತ್ತು ಹರಡಿರೋಂಥ ಪೇಪರ್ ಮೇಲೆ ಹಾಕಿ ನಿಧಾನವಾಗಿ ಆ ಪೇಪರ್ನ ತೆಗಿತಾ ಹೋದರೆ ನಾವು ಹಾಕಿರೋಂಥ ಹಪ್ಪಳದ ಪೇಪರ್ ಮೇಲೆ ಹಪ್ಪಳ ಅಂಟ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಅದು ಕಿತ್ತು ಹೋಗಲ್ಲ, ಹಾಳಾಗಲ್ಲ. ನೋಡಿ, ಅದೇ ಜಾಗದಲ್ಲಿ ನಾನು ಇಟ್ಕೊಂಡು ಮತ್ತೆ ಇನ್ನೊಂದು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಸ್ವಲ್ಪ ಅನ್ನ ಹಾಕ್ಕೊಂಡು ಅನಂತರ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗೋಣ ಕೈಯಲ್ಲಿ. ಇದಕ್ಕೆ ಲಟ್ಟಣಿಗೆ ಎಲ್ಲ ಏನೂ ಉಪಯೋಗಿಸೋದು ಬೇಡ, ಕೈಯಲ್ಲೇ ಈಸಿಯಾಗಿ ಮಾಡ್ಕೋತಾ ಹೋಗ್ಬೋದು. ರೌಂಡಾಗಿ ಶೇಪ್ ಮಾಡ್ಕೊಂಡ ನಂತರ ಮತ್ತೆ ಆ ಶೀಟನ್ನು ಉಲ್ಟಾ ಹಾಕಿ ತೆಗೆದ್ರೆ ಆಯಿತು. ಸೊ ಪ್ರತಿ ಸತಿ ಎಣ್ಣೆ ಹಚ್ಕೋಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಒಂದು 10-12 ಹಪ್ಪಳ ಆದ ನಂತರ ಮತ್ತೆ ಇನ್ನೊಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಚ್ಕೊಂಡ್ರೆ ಸಾಕು. ಈಸಿಯಾಗಿ ನೀವು ಮಾಡ್ಕೋತಾ ಹೋಗ್ಬೋದು. ಸಾಧ್ಯ ಆದಷ್ಟು ಸ್ವಲ್ಪ ಬಿಸಿ ಕಮ್ಮಿ ಮಾಡಿಕೊಂಡೆ ನೀವು ಇದನ್ನು ಮಾಡಬೇಕು. ತುಂಬ ಬಿಸಿ ಇದ್ದಾಗ ಹಪ್ಪಳ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಗೆ ನೀವು ತಣ್ಣಗೆ ಮಾಡ್ಕೊಂಡ ನಂತರ 1 by 1 ಹಪ್ಪಳ ಮಾಡ್ಕೋತಾ ಹೋಗ್ಬೋದು. ಈ ರೀತಿ ಫ್ಲ್ಯಾಟ್ ಆಗಿರೋಂಥ ಪ್ಲೇಟ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಈಸಿ. ಸೊ ಕೈಯಲ್ಲಿ ಬೇಕಿದ್ರೂ ಮಾಡ್ಕೋಬೋದು. ಈ ಥರ ಪ್ಲೇಟ್ ಉಪಯೋಗಿಸ್ಕೊಂಡು ಕೂಡ ಎಷ್ಟೇ ಹಪ್ಪಳ ಬೇಕಿದ್ರೂ ಒಬ್ಬರೇ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ನೋಡಿದ್ರಲ್ಲ, ಎಲ್ಲ ಹಪ್ಪಳನ ಇಲ್ಲಿ ಹಾಕಿ ಬಿಟ್ಟಿದ್ದೀನಿ. ಒಂದು ದಿನ ನಾನು ಇಲ್ಲಿ ವಿಂಡೋ ಹತ್ರ ಹಾಕಿ ಮತ್ತು ಇನ್ನೊಂದು ದಿನ ಡೈರೆಕ್ಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ಸೊ ಅಟ್ಲೀಸ್ಟ್ ನಿಮಗೆ 2 ದಿನ ಅಥವಾ 3 ದಿನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಇದನ್ನು ಇಟ್ಕೊಂಡು ಬೇಕಂದಾಗ ಹಪ್ಪಳ ಕರೆದು ತಿನ್ನೋದಕ್ಕೆ ಅಕ್ಕಿ ಹಪ್ಪಳ ರೆಡಿ ಇರುತ್ತೆ. ಸೊ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ. ಚೆನ್ನಾಗಿ ಒಣಗಿದ ನಂತರ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಕಲರ್ ಕೂಡ ಸ್ವಲ್ಪ ಕೆಂಪಗೆ ಬಂದಿರೋ ಕಾರಣ ನಾವು ಚಿಲ್ಲಿ ಫ್ಲೇಕ್ಸ್ ಉಪಯೋಗಿಸಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಗ್ರೀನಾಗಿ ಕಾಣಿಸುತ್ತೆ. ಹದವಾಗಿ ಎಣ್ಣೆ ಕಾಯಿಸ್ಕೊಂಡ ನಂತರ ಹಪ್ಪಳ ಕರಿತಾ ಇದ್ದೀನಿ. ಹಪ್ಪಳದ ಖಾರ ಹಾಕಿರೋದ್ರಿಂದ ನಾವು ಎಷ್ಟು ಹಪ್ಪಳ ಹಾಕ್ತೀವಲ್ಲ ಅದಕ್ಕೆ ಡಬಲ್ ಸೈಜಲ್ಲಿ ಇದು ಹರಡುತ್ತೆ. ಅಷ್ಟೇ ಕ್ರಿಸ್ಪಿ ಕೂಡ ಆಗುತ್ತೆ. ತುಂಬ ರುಚಿಯಾಗಿರುವಂಥ ಹಪ್ಪಳದ ರೆಸಿಪಿ ಇದು. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ. ಸಣ್ಣ ಕ್ವಾಂಟಿಟಿನಲ್ಲಿ ಸ್ವಲ್ಪ ಮಾಡಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಥವಾ ಕರೆಕ್ಟಾಗಿ ಬಂತು ಅಂತಂದರೆ ಮತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಎಣ್ಣೆನಲ್ಲಿ ಹಾಕ್ತಾ ಇದ್ದಂಗೆ ನಾವೆಷ್ಟು ಸಣ್ಣ ಒಂದು ಹಪ್ಪಳ ಹಾಕಿದ್ರೂ ಬಾಣಲಿ ತುಂಬಾ ಹೊರಡ್ತಾ ಇದೆ. ಅಷ್ಟು ದೊಡ್ಡದಾಗಿ ನೀವು ಹಪ್ಪಳ ಮಾಡ್ಕೋತಾ ಹೋಗ್ಬೋದು. ಸೊ ರೆಸಿಪಿ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.